ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ವರ್ಷದ ಮೊದಲ 3 ಗಂಟೆಯ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಹೇಗಿತ್ತು ಇವತ್ತಿನ ಸ್ಮ್ಯಾಕ್ ಡೌನ್, ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ, ನೋಡುವಂಗೆ ಇರ್ಲಿಲ್ವಾ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮ್ಮ ಮೈಕಲ್ ಕೋಲ್ ಹಾಗೆ ಕೋರಿ ಗ್ರೇಸ್ ಅವರು ಹ್ಯಾಪಿ ನ್ಯೂ ಇಯರ್ ನ ವಿಶ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಮಿಸ್ ಅವರು ಬಂದು ಯಾರು ಕೂಡ 2026ಕ್ಕೆ ಮೂವ್ ಆನ್ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಇನ್ನೂ ಕೂಡ 2025ರಲ್ಲೇ ಸ್ಟಕ್ ಆನ್ ಆಗಿದ್ದೀನಿ. ನಿಜವಾಗ್ಲೂ ನನಗೆ ಜಾನ್ ಸೀನಾ ಅವರ ವಿರುದ್ಧ ಒಂದು ಸಿಂಗಲ್ಸ್ ಮ್ಯಾಚ್ ಬೇಕಾಗಿತ್ತು, ಯಾಕಂದ್ರೆ ಜಾನ್ ಸೀನಾ ಹಾಗೆ ನನ್ನ ನಡುವೆ ಬಹಳಷ್ಟು ಹಿಸ್ಟ್ರಿ ಇದೆ. ಅಂಡ್ ಜಾನ್ ಸೀನಾ ಅವರು ಸ್ಮೈಲ್ ಮಾಡ್ತಾ ಟ್ಯಾಪ್ ಔಟ್ ಮಾಡಿದ್ರಲ್ಲ, ಅವ್ರನ್ನ ಆ ರೀತಿ ನಾನ್ ಮಾಡಿಸ್ಬೇಕಾಗಿತ್ತು, ಬಟ್ ಅದು ಆಗ್ಲಿಲ್ಲ. ಅಂಡ್ ಈಗ 2026 ಬಂದಿದೆ, ಇಲ್ಲಿ ಯಾವುದೇ ರೀತಿಯ ಜಾನ್ ಸೀನಾ ಇಲ್ಲ, ಇಲ್ಲಿರೋದು ಮಿಸ್ ಮಾತ್ರ. ಅಂಡ್ ನಾನು ಲಾಕರ್ ರೂಮ್ ಲೀಡರು, ಅಂಡ್ ನಾನು WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್, WWE ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್, ಟ್ಯಾಗ್ ಟೀಮ್ ಚಾಂಪಿಯನ್, ಯುನೈಟೆಡ್ ಸ್ಟೇಟ್ ಚಾಂಪಿಯನ್. ಅಂಡ್ ನಾನು ಮಿಸ್ ಅಷ್ಟೇ ಅಲ್ಲ, ಜೋ. ನಾನು ಅವನ ನೇಮ್ ನ ತಗೊಳ್ಳೋದಿಲ್ಲ, ಯಾಕಂದ್ರೆ ಅವನ ನೇಮ್ ತಗೊಂಡ್ರೆ ಅವನು ಇಲ್ಲಿಗೆ ಬಂದಬಹುದು. ಅವನು ನನಗೆ ನನ್ನ ಒಂದು ಹಳೆಯ ಪೆಟ್ ನೇಮ್ ನ ಕೊಟ್ಟಿದ್ದ, ಟೈನಿ ಬಾಲ್ ಅಂತ, ಬಟ್ ಅದು ಯಾವುದೇ ರೀತಿ ಸತ್ಯ ಅಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ವೈಪರ್ ರ್ಯಾಂಡಿ ಓಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಸ್ ಗೈಸ್, ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ವೈಪರ್ ರ್ಯಾಂಡಿ ಓಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ಇಡೀ ಕ್ರೌಡ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ರ್ಯಾಂಡಿ ಓಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ. ನಮ್ಮ ರ್ಯಾಂಡಿ ಓಟನ್ ಅವರು ಕೂಡ ಬರ್ತಾರೆ, ಅವರ ಐಕಾನಿಕ್ ಪೋಸ್ ನ ಹೊಡಿತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಮಿಸ್ ಅವರು ಪ್ಲೇಟ್ ನ ಚೇಂಜ್ ಮಾಡ್ತಾರೆ. ಈಗ ರ್ಯಾಂಡಿ ಓಟನ್ ಅವರು ವಾಪಸ್ ಬಂದಿದ್ದಾರೆ. ನಿಜವಾಗ್ಲೂ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅಂಡ್ ಈಗ ಬಿಲ್ಡಿಂಗ್ ಅಲ್ಲಿ ಇಬ್ಬರು ಮೆನ್ಸ್ ಗಳಿದ್ದಾರೆ, ನಾನು ಹಾಗೆ ರ್ಯಾಂಡಿ ಓಟನ್. ಅಂಡ್ ನಾವೆಲ್ಲರೂ ಕೂಡ ಈಗ ರೆಡಿ ಇದೀವಿ RK ಮಿಸ್ ಗೆ. ಏನೇ ಆಗ್ಲಿ, ವೈಪರ್ ರ್ಯಾಂಡಿ ಓಟನ್ ಅವರೇ, ನಾವು ಹಾಗೆ ನೀವು ಸೇರ್ಕೊಂಡು ಈ ಒಂದು ಇಂಡಸ್ಟ್ರಿನ ಧೂಳಿಪಟ ಮಾಡೋಣ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ರ್ಯಾಂಡಿ ಓಟನ್ ಅವರು ಮಿಸ್ ಅವರಿಗೆ ಒಂದು RKO ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಕ್ರೌಡ್ ಒನ್ ಮೋರ್ ಟೈಮ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಮತ್ತೊಮ್ಮೆ ನಮ್ಮ ರ್ಯಾಂಡಿ ಓಟನ್ ಅವರು ಮಿಸ್ ಅವ್ರನ್ನ ಎಬ್ರಿಸಿ ಇನ್ನೊಂದು RKO ನ ಕನೆಕ್ಟ್ ಮಾಡ್ತಾರೆ. ಸೊ ವೈಪರ್ ರ್ಯಾಂಡಿ ಓಟನ್ ಇಸ್ ಬ್ಯಾಕ್ ಆನ್ ಶೋ ಅಂತಾನೆ ಹೇಳ್ಬೇಕು. ನೋಡೋಣ ಇನ್ ಮುಂದೆ ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಯಾವ ರೀತಿ ಪ್ಲಾನ್ಸ್ ಇರುತ್ತೆ ಅಂತ. ಅಷ್ಟೇ ಅಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಮೀಟ್ ಕೂಡ ಮಾಡ್ತಾರೆ. ನಮ್ಮ ರ್ಯಾಂಡಿ ಓಟನ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ನೋಡಿ, ಕೋಡಿ ರೋಡ್ಸ್, ನೀನು ಒಮ್ಮೆ ಡ್ರೂ ಮ್ಯಾಕೆಂಟೈರ್ ಅವರ ಕತೆನ ಮುಗಿಸ್ಕೊಂಡು ಬಂದ್ ಕೂಡಲೇ ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾನು ನೆಕ್ಸ್ಟ್ ನಿನ್ನ ಈ ಒಂದು WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ಗೆದ್ಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ ಅಂತ ನಮ್ಮ ರ್ಯಾಂಡಿ ಓಟನ್ ಅವರು ಇಲ್ಲಿ ಕೋಡಿ ರೋಡ್ಸ್ ಅವರಿಗೆ ತಿಳಿಸಿ ಅಲ್ಲಿಂದ ಹೊರಟೋಗ್ತಾರೆ. ಫೈನಲಿ ನಮ್ಮ ರ್ಯಾಂಡಿ ಓಟನ್ ಅವರು ಇಷ್ಟಿಂದ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ನ ಗುರಾಯಿಸೋದೇ ಆಗಿತ್ತು. ಬಟ್ ಈಗ ನಮ್ಮ ರ್ಯಾಂಡಿ ಓಟನ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳಿದ್ದಾರೆ, ನೀನು ಡ್ರೂ ಮ್ಯಾಕೆಂಟೈರ್ ಅವರ ಕತೆನ ಮುಗಿಸಿ ಬಂದ್ ಕೂಡಲೇ ನಾನು ನಿನ್ ಮೇಲೆ ಬರ್ತೀನಿ ಅಂತ. ಅದಾದ್ಮೇಲೆ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ಕೋಡಿ ರೋಡ್ಸ್ ಅವ್ರನ್ನ ಭೇಟಿ ಮಾಡ್ತಾರೆ. ಕೋಡಿ ರೋಡ್ಸ್ ಅವರು ಕೇಳ್ತಾರೆ, ಡ್ರೂ ಮ್ಯಾಕೆಂಟೈರ್ ಬಂದ ಅಂತ. ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಇನ್ನೂ ಕೂಡ ಡ್ರೂ ಮ್ಯಾಕೆಂಟೈರ್ ಅವರು ಬಂದಿಲ್ಲ, ಬಟ್ ಇವತ್ತು ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ನ ಸ್ಟಿಪ್ಯುಲೇಷನ್ಸ್ ಗಳನ್ನ ಅನೌನ್ಸ್ ಮಾಡೋದಕ್ಕೆ ಬಂದೇ ಬರ್ತಾರೆ. ಅಂಡ್ ಒಂದಂತೂ ನಿಜ, ಅವನು ನಿನ್ನ ಕೆಣಕ್ತಾನೆ. ಅಂಡ್ ನೀನು ಅವನ ಮೇಲೆ ಕೈ ಅಂತೂ ಮಾಡೋದಕ್ಕೆ ಹೋಗ್ಬೇಡ, ಕೈ ಮಾಡಿದ್ರೆ ನಿನ್ನ ಬಳಿ ಇರ್ತಕ್ಕಂತಹ ಈ ಒಂದು ಚಾಂಪಿಯನ್ಶಿಪ್ ನ ನಾವು ತಗೋಬೇಕಾಗುತ್ತೆ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಮತ್ತೊಮ್ಮೆ ಕೋಡಿ ರೋಡ್ಸ್ ಅವರಿಗೆ ನೆನ್ಪ್ ಮಾಡ್ತಾರೆ. ಇದಾದ್ಮೇಲೆ ನಮಗೊಂದು 8 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಶರ್ಟ್ ಫೇರ್, ಅಲೆಕ್ಸಾ ಬ್ಲೇಸ್, ರಿಯಾ ರಿಪ್ಲಿ ಅಂಡ್ ಇಯೋ ಸ್ಕೈ ವರ್ಸಸ್ ಕಬೂಕಿ ವಾರಿಯರ್ಸ್ ಅಂಡ್ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಇನ್ನೇನ್ ಡಿಸೆಂಟ್ ಗುರು, WWE ಅವರು 3 ಗಂಟೆ ಶೋನ ಎಳಿಬೇಕಲ್ಲ, ಅದಕ್ಕೋಸ್ಕರ ಮ್ಯಾಚಸ್ ಗಳನ್ನ ಲೆಂತಿ ಮಾಡಿದ್ರು ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ, ಎಂಡಿಂಗ್ ಅಲ್ಲಿ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಕೂಡ ಒಬ್ಬೊಬ್ಬರಾಗಿ ಬಂದು ಅಟ್ಯಾಕ್ ಗಳನ್ನ ಮಾಡ್ತಾ ಇರ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಕೈರಿ ಸೇನ್ ಅವರಿಗೆ ಒಂದು ರಿಪ್ಟೈಲ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಇಯೋ ಸ್ಕೈ ಅವರು ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಕೈರಿ ಸೇನ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ WWE ಅವರು ಹಾಲ್ ಆಫ್ ಎ ಸಡನ್ ಒಂದು ಮಿಸ್ಟ್ರಿ ರಿಟರ್ನ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರ್ತಾರೆ. ಅಂದ್ರೆ ಕಿಟ್ ವಿಲ್ಸನ್ ಹಾಗೆ ಮಿಸ್ಟ್ರಿ ಅಪೋನೆಂಟ್ ಅವರ ನಡುವೆ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕಿಟ್ ವಿಲ್ಸನ್ ಅವರು ಕೂಡ ಬರ್ತಾರೆ. ಹೀಟ್ ನ ತಗೊಳ್ಳೋದಕ್ಕೋಸ್ಕರ ಅಲ್ಲಿನ ಕ್ರೌಡ್ ಗೆ ಏನೇನೋ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಮ್ಯಾಟ್ ಕಾರ್ಡೋನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಸ್ ಗೈಸ್, ಫೈನಲಿ ಮ್ಯಾಟ್ ಕಾರ್ಡೋನಾ ಇಸ್ ಕಂಪ್ಲೀಟ್ಲಿ ರಿಟರ್ನ್ ಟು WWE ಅಂತಾನೆ ಹೇಳ್ಬೇಕು. ಕಂಪ್ಲೀಟ್ ಆಗಿ ಇವಾಗ ಅವರು WWE ಯ ಭಾಗ ಆಗಿದ್ದಾರೆ. ಸ್ಮ್ಯಾಕ್ ಡೌನ್ ಅಲ್ಲಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅವರ ಹಾಗೆ ಕಿಟ್ ವಿಲ್ಸನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಾನು ಅನ್ಕೊಂಡೆ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಕಿಟ್ ವಿಲ್ಸನ್ ಅವ್ರನ್ನ ಸಿಕ್ಕಾಪಟ್ಟೆ ಡಾಮಿನೆಂಟ್ ಮುಖಾಂತರ ಸೋಲಿಸ್ತಾರೆ ಅಂತ, ಬಟ್ ಇಲ್ಲಿ ನಮ್ಮ ಕಿಟ್ ವಿಲ್ಸನ್ ಅವರು ಕೂಡ ಸ್ವಲ್ಪ ನಮ್ಮ ಮ್ಯಾಟ್ ಕಾರ್ಡೋನಾ ಅವ್ರನ್ನ ಡಾಮಿನೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಸ್ವಲ್ಪ ಟೈಮ್ ನ WWE ಅವರು ಕೊಡ್ತಾರೆ. ಅಂಡ್ ಕಿಟ್ ವಿಲ್ಸನ್ ಅವರ ಇವತ್ತಿನ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಯ್ತು. ಅವರ ಪ್ರೋಮೋ ಆಗಿರ್ಬಹುದು, ಅವರ ಪರ್ಫಾರ್ಮೆನ್ಸ್ ಆಗಿರ್ಬಹುದು, ಒಂದ್ ರೀತಿ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ನೀವು ಏನ್ ಹೇಳ್ತೀರಿ ಅದಕ್ಕೆ ಗೊತ್ತಿಲ್ಲ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಕಿಟ್ ವಿಲ್ಸನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ಮ್ಯಾಟ್ ಕಾರ್ಡೋನಾ ಅವರು ಕಂಪ್ಲೀಟ್ ಆಗಿ ಈಗ ಸ್ಮ್ಯಾಕ್ ಡೌನ್ ನ
ಭಾಗ ಆಗಿದ್ದಾರೆ. ಇದಾದ್ಮೇಲೆ ನಿಮಗೆ ಟ್ರಿಕ್ ವಿಲಿಯಮ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಕೂಡ ಒಂದು ಪ್ರೋಮೋ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಪ್ರೋಮೋ ಸೆಗ್ಮೆಂಟ್ ಅಲ್ಲಿ ಡಬ್ಲ್ಯೂ ಅವರು ಟ್ರಿಕ್ ವಿಲಿಯಮ್ಸ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಸೆಗ್ಮೆಂಟ್ ನ ಇಟ್ಟಿದ್ರು ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ಈ ಒಂದು ಸೆಗ್ಮೆಂಟ್ ನ ನೋಡಿ ನನಗೆ ಸ್ವಲ್ಪ ಭಯ ಕೂಡ ಆಗ್ತಾ ಇದೆ. ಈ ಬಾರಿಯ ರಾಯಲ್ ರಂಬಲ್ ನ ನಮ್ಮ ಸ್ಯಾಮಿ ಝೈನ್ ಅವರು ಏನಾದ್ರು ಗೆದ್ಬಿಡ್ತಾರ ಅಂತ. ಯಾಕಂದ್ರೆ ಸ್ಯಾಮಿ ಝೈನ್ ಅವರು ಬಂದು ಪ್ರೋಮೋ ಕಟ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಮತ್ತೊಮ್ಮೆ ಇಲ್ಲಿಗೆ ರಿಟರ್ನ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂಡ್ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಾನು ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ಅಂಡ್ ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಅನೌನ್ಸರ್ ಜಾನ್ ಸಿನಾ ಅವ್ರನ್ನ ನೆವರ್ ಸೀನ್ 17 ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಆಗ ನನ್ನ ಮಗ ನನ್ನ ಬಳಿ ಕೇಳ್ದ, ಅಬ್ಬು ನೆವರ್ ಸೀನ್ 17 ಅಂದ್ರೆ ಏನು ಅಂತ. ಆಗ ನಾನು ಅವನಿಗೆ ಹೇಳ್ದೆ, ಜಾನ್ ಸಿನಾ ಅವರು 17 ಬಾರಿ ಚಾಂಪಿಯನ್ ಆಗಿದ್ದಾರೆ ಅಲ್ವಾ, ಅದಕ್ಕೋಸ್ಕರ ಅವ್ರನ್ನ ಆತರ ಕರೀತಾರೆ ಅಂತ. ಆಗ ನನ್ನ ಮಗ ಹೇಳ್ದ, ಹೌದಾ, ಹಾಗಾದ್ರೆ ನೀನು ಎಷ್ಟು ಬಾರಿ ಚಾಂಪಿಯನ್ಶಿಪ್ ನ ಗೆದ್ದಿದ್ಯಾ ಅಂತ. ಅಂಡ್ ಆಗ ನನಗೆ ಮಾತೇ ಬರಲಿಲ್ಲ. ನಿಜವಾಗ್ಲೂ ನನ್ನ ಮಗನ ಜೊತೆ ನನ್ನ ಫೋಟೋಸ್ಗಳು ತುಂಬಾ ಇದೆ. ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಜೊತೆ ಫೋಟೋ ಇದೆ, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಜೊತೆ ಫೋಟೋ ಇದೆ, ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಜೊತೆನೂ ಕೂಡ ಫೋಟೋ ಇದೆ. ಬಟ್ ಆ ಒಂದು ಮೈನ್ ಚಾಂಪಿಯನ್ಶಿಪ್ ಜೊತೆ ನನ್ನ ಒಂದು ಫೋಟೋ ನನ್ನ ಮಗನ ಬಳಿ ಇಲ್ಲ. ಅಂಡ್ ಅವನಿಗೆ ಮುಖ ತೋರಿಸೋದಕ್ಕೂ ಕೂಡ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅಂಡ್ 2025ರಲ್ಲಿ ನಾನು ಬಹಳಷ್ಟು ಬಾರಿ ಹೇಳಿದ್ದೀನಿ, ನಾನು ಮೈನ್ ಚಾಂಪಿಯನ್ಶಿಪ್ ನ ಗೆದ್ದೆ ಗೆಲ್ತೀನಿ, ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದೆ ಗೆಲ್ತೀನಿ ಅಂತ. ಬಟ್ ಅದು ಆಗ್ಲಿಲ್ಲ. ಬಟ್ ಈಗ ನಾನು ಅದನ್ನ ಹೇಳೋದಿಲ್ಲ, ಬದಲಿಗೆ ಮಾಡಿ ತೋರಿಸ್ತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಸಿಕ್ಕಾಪಟ್ಟೆ ರೊಚ್ಚಿಗೆದೇಳ್ತಾರೆ. ಕಳೆದ ವರ್ಷನೂ ಕೂಡ ನಮಗೆ ನೆನಪಿದ್ರೆ ರಾಯಲ್ ರಂಬಲ್ ಟೈಮಲ್ಲೇ ನಮ್ಮ ಜೇವೂಸ್ ಅವರು ಕೂಡ ಬಂದು ನಾನು ಚಾಂಪಿಯನ್ ಆಗಿ ಆಗ್ತೀನಿ, ನಾನು ರಾಯಲ್ ರಂಬಲ್ ನ ಗೆದ್ದೆ ಗೆಲ್ತೀನಿ ಅಂತ ಹೇಳಿ ಅದನ್ನ ಅವರು ಮಾಡಿ ತೋರಿಸಿದ್ರು. ಅಂಡ್ ಈ ಬಾರಿ ನಮ್ಮ ಸ್ಯಾಮಿ ಝೈನ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅದೇ ರೀತಿ ಬುಕ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿಯ ರಾಯಲ್ ರಂಬಲ್ ಸೌದಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಸೌದಿ ಹಾಗೆ ಸ್ಯಾಮಿ ಝೈನ್ ಅವರ ಕನೆಕ್ಷನ್ ನಿಮಗೆ ಗೊತ್ತಿರಬಹುದು. ನಿಜವಾಗ್ಲೂ ಈ ಒಂದು ಸೆಗ್ಮೆಂಟ್ ನ ನೋಡಿ ನನಗೆ ಭಯ ಆಯ್ತು, ಸ್ಯಾಮಿ ಝೈನ್ ಅವ್ರು ಏನಾದ್ರು ರಾಯಲ್ ರಂಬಲ್ ನ ಗೆದ್ಬಿಡ್ತಾರ ಅಂತ. ಅಂದ್ರೆ ಗೆದ್ರೆ ಏನ್ ಕೆಡ್ತಲ್ಲ, ಬಟ್ ಕಳೆದ ವರ್ಷದ ತರನೇ ರಿಪೀಟ್ ಆಗ್ಬಿಡುತ್ತೆ ಅಂತ ಭಯ ಅಷ್ಟೇ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜಾನಿ ಗ್ಯಾರ್ಗೆನೋ ಹಾಗೆ ಕಾರ್ಮೆಲೋ ಐಸ್ ಅವರ ನಡುವೆ. ಅಂಡ್ ರಿಂಗ್ ಸೈಡ್ ಅಲ್ಲಿ ನಮ್ಮ ಕ್ಯಾಂಡಸ್ ಲಿರಿ ಅವರು ಕೂಡ ಇರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಕೂಡ ಡ್ರ್ಯಾಗ್ ಮಾಡ್ತಾರೆ. ಲಿಟ್ರಲಿ ಚೆನ್ನಾಗಿರುತ್ತೆ ಮ್ಯಾಚ್, ಬಟ್ ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಇವರ ಸ್ಟೋರಿ ಲೈನ್ ನ ನೋಡೋದಕ್ಕೆ ಯಾರಿಗೂ ಕೂಡ ಇಂಟ್ರೆಸ್ಟ್ ಇಲ್ಲ ಗುರು. ಅದ್ ಯಾಕೆ ಡ್ರ್ಯಾಗ್ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಕಾರ್ಮೆಲೋ ಐಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೊಂದು ಡಿಫರೆಂಟ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟಾಮಾಟೋಂಗಾ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ಬಂದು ಜಪಾನೀಸ್ ಅಲ್ಲಿ ಟಾಮಾಟೋಂಗಾ ಅವರ ಬಳಿ ಏನೋ ಒಂದು ಮಾತಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಟಾಮಾಟೋಂಗಾ ಅವರು ಕೂಡ ಜಾಪನೀಸ್ ಅಲ್ಲೇ ಶಿನ್ಸ್ಗೆ ನಾಕಮುರಾ ಅವರಿಗೆ ಉತ್ತರ ಕೊಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಸೋಲೋ ಸಿಕಾವಾ ಅವರು ಬಂದು ಏನಾಗ್ತಾ ಇದೆ ಇಲ್ಲಿ, ಏನಾದ್ರೂ ಪ್ರಾಬ್ಲಮ್ ಅಂತ ಕೇಳಿದಾಗ ನಮ್ಮ ಟಾಮಾಟೋಂಗಾ ಅವರು ಸೋಲೋ ಸಿಕಾವಾ ಅವರಿಗೆ ಹೇಳ್ತಾರೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ, ಅದು ಒಂದು ಹಳೆ ಕತೆ, ಏನೇ ಆಗ್ಲಿ ಈಗ ನೀನು ವೈಟ್ 6 ಬಗ್ಗೆ ಹೇಳು ಅಂತ ಹೇಳಿದಾಗ ನಮ್ಮ ಸೋಲೋ ಸಿಕಾವಾ ಅವರು, ನಾನು ನಿಕ್ ಆಲ್ಡಿಸ್ ಅವರ ಜೊತೆ ಎಲ್ಲ ಕೂಡ ಮಾತಾಡಿದ್ದೀನಿ. ಅಂಡ್ ಮುಂದಿನ ವಾರ ನಮ್ಮ ಹಾಗೆ ಅವರ ನಡುವೆ ಒಂದು 4on4 ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದಾದ್ಮೇಲೆ ನಾವು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ನ ಮಾಡ್ತಾ ಇದೀವಿ ಅಂತ ಸೋಲೋ ಸಿಕಾವಾ ಅವರು ಟಾಮಾಟೋಂಗಾಗೆ ಹೇಳ್ತಾರೆ. ಸೊ ಡಬ್ಲ್ಯೂ ಅವರು ಇಲ್ಲಿ ನಮ್ಮ ಶಿನ್ಸ್ಗೆ ನಾಕಮುರಾ ಹಾಗೆ ಟಾಮಾಟೋಂಗಾ ಅವರ ಜೊತೆ ಏನೋ ಒಂದು ರಿಲೇಶನ್ಶಿಪ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಆಫ್ ಕೋರ್ಸ್ ಡಬ್ಲ್ಯೂ ಕಂಪನಿ ಹೊರಗಡೆ ಇವರಿಬ್ಬರ ಹಿಸ್ಟ್ರಿನೂ ಕೂಡ ಇದೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಬರ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು, ಸ್ಯಾಮಿ ಝೈನ್ ನಿನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನೀನು ಏನಾದ್ರು ನೋಡ್ದ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು, ಇಲ್ಲ ನಾನು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನೋಡಿಲ್ಲ ಅಂತ ಹೇಳ್ತಾರೆ. ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು, ಏನ್ ಮಾತಾಡ್ತಿದ್ದೀರಾ, ಇಬ್ರು ಕೂಡ ಚೆನ್ನಾಗಿದೆಯಾ ಅಂತ ಕೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು, ಡ್ರೂ ಮ್ಯಾಕೆಂಟೈರ್ ಎಲ್ಲಿ ಇನ್ನೂ ಕೂಡ ಬಂದಿಲ್ಲ ಅಂತ ನಿಕ್ ಆಲ್ಡಿಸ್ ಅವ್ರನ್ನ ಕೇಳ್ತಾರೆ. ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು, ನಾನು ಕೂಡ ಹುಡುಕ್ತಾ ಇದ್ದೀನಿ, ಬಟ್ ಇನ್ನೂ ಕೂಡ ಡ್ರೂ ಮ್ಯಾಕೆಂಟೈರ್ ಅವರು ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು, ನಾನಿವಾಗ ರಿಂಗಿಗೆ ಹೋಗ್ತಾ ಇದ್ದೀನಿ, ಈ ಒಂದು ಬಿಸ್ನೆಸ್ ನ ನಾನೇ ಹ್ಯಾಂಡಲ್ ಮಾಡ್ಕೋತೀನಿ ಅಂತ ಸೀದಾ ರಿಂಗಿಗೆ ಬರ್ತಾರೆ. ಇಡೀ ಕ್ರೌಡು ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಕೋಡಿ ರೋಡ್ಸ್ ಅಂತ ಅವರ ನೇಮ್ ನ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಬಫೆಲೋ ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು? ಎಸ್, ನಾನಿಲ್ಲಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡಬೇಕು. ಎಸ್, ಈ ಒಂದು ಚಾಂಪಿಯನ್ಶಿಪ್ ಅಂದ್ರೇನೆ ನಾನು ಅಂದ್ರೇನೆ ಚಾಂಪಿಯನ್ಶಿಪ್. ಇಲ್ಲಿ ಎಲ್ಲರಿಗೂ ಕೂಡ ಕೆಲವೊಂದಷ್ಟು ನಿಕ್ ನೇಮ್ಗಳಿದೆ. ನೀವು ನಿಮ್ಮನ್ನ ಟ್ರೈಬಲ್ ಚೀಫ್ ಅಂತನಾದ್ರೂ ಕರ್ಕೊಳ್ಳಿ, ಫೈನಲ್ ಬಾಸ್ ಅಂತನಾದ್ರೂ ಕೂಡ ಕರ್ಕೊಳ್ಳಿ, ಕ್ಯಾಲೆಟಿಕ್ ವಾರಿಯರ್ ಅಂತನಾದ್ರೂ ಕರ್ಕೊಳ್ಳಿ, ಫಿನಾಮಿನಲ್ ಅಂತನಾದ್ರೂ ಕೂಡ ಕರ್ಕೊಳ್ಳಿ. ಬಟ್ ಕೋಡಿ ರೋಡ್ಸ್ ಅಂದ್ಕೂಡ್ಲೆ ಅವನು ಚಾಂಪಿಯನ್ ಅಂತ ಅವ್ರು ಎಲ್ಲರಿಗೂ ಕೂಡ ನೆನಪಾಗುತ್ತೆ. ಅಂಡ್ ಡ್ರೂ ಮ್ಯಾಕೆಂಟೈರ್, ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಸ್ಕ್ರೀನ್ ಮೇಲ್ಗಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಪಿಯರ್ ಆಗ್ತಾರೆ. ಎಸ್, ಡ್ರೂ ಮ್ಯಾಕೆಂಟೈರ್ ಅವರು ಪಾರ್ಕಿಂಗ್ ಲಾಟ್ ಅಲ್ಲಿ ಇರ್ತಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಈ ಒಂದು ಸಿಟಿಯ ಜನಗಳು ಯಾವ ರೀತಿ ಪ್ರಾಣಿಗಳ ತರ ಬದುಕ್ತಾ ಇದಾರೋ ಗೊತ್ತಿಲ್ಲ, ನನಗಂತೂ ಇಲ್ಲಿ ಒಂದು ನಿಮಿಷನೂ ಕೂಡ ಇರೋದಕ್ಕೆ ಆಗ್ತಾ ಇಲ್ಲ ಕೋಡಿ. ಅದಕ್ಕೋಸ್ಕರ ನಾನು 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚಿನ
ಸ್ಟಿಪುಲೇಷನ್ ನ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ನಾರ್ಮಲ್ ಪ್ಯೂರ್ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಯಾಕಂದ್ರೆ ನಾನು ನಿನಗೆ ಪ್ರೂವ್ ಮಾಡ್ಕೋಬೇಕು ನಾನು ನಿನಗಿಂತ ಗ್ರೇಟ್ ರೆಸ್ಲರ್ ಅಂತ. ಅದಕ್ಕೋಸ್ಕರ ಒಂದು ಟ್ರೆಡಿಷನಲ್ ಸಿಂಗಲ್ಸ್ ಮ್ಯಾಚ್ ಮೊದಲನೇ ಮ್ಯಾಚ್ ಆಗಿರುತ್ತೆ. ಅಂಡ್ ಎರಡನೇದಾಗಿ ಫಾಲ್ಸ್ ಕೌಂಟ್ ಎನಿವೇರ್ ಮ್ಯಾಚ್ ನಾನು ಇಡ್ತಾ ಇದ್ದೀನಿ. ಅಂದ್ರೆ ಎಲ್ಲಿ ಬೇಕಾದ್ರೂ ನಾವು ಪಿನ್ ಫಾಲ್ ಮಾಡಬಹುದು. ಜರ್ಮನಿಯ ರಸ್ತೆಯಲ್ಲೂ ಕೂಡ ನಾವು ಹೊಡೆದಾಡಬಹುದು ಅಂಡ್ ಎಲ್ಲಿ ಬೇಕಾದ್ರೂ ಪಿನ್ ಫಾಲ್ ಮಾಡಬಹುದು. ನೀನ್ ಬೇಕಾದ್ರೆ ನನಗೆ ನಿನ್ನ ಚಾಂಪಿಯನ್ಶಿಪ್ ಮೇಲೂ ಕೂಡ DDT ನ ಕನೆಕ್ಟ್ ಮಾಡಬಹುದು, ಯಾಕಂದ್ರೆ ಅದು ಲೀಗಲ್ ಆಗಿರುತ್ತೆ. ಅದನ್ನು ಕೂಡ ದಾಟಿ ನೀನೇನಾದ್ರೂ ನನ್ನ ಮೇಲೆ ಒಂದು ಪಿನ್ ಫಾಲ್ ನ ಮಾಡೋದಕ್ಕೆ ಸಕ್ಸಸ್ಫುಲ್ ಆದ್ರೆ ಮೂರನೇದಾಗಿ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನಾನು ಇಡ್ತಾ ಇದ್ದೀನಿ. ಆ ಒಂದು ಕೇಜ್ ಒಳಗಡೆ ಇಬ್ರು ಕೂಡ ಎಂಟ್ರಿ ಆಗ್ತೀವಿ, ಬಟ್ ಒಬ್ಬ ಮಾತ್ರ ವಾಪಸ್ ಬರ್ತಾನೆ. ಆ ಒಬ್ಬ ನಾನಾಗಿರ್ತೀನಿ, ಕೋಡಿ ರೋಡ್ಸ್ ಅಂತ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚಿನ ಸ್ಟಿಪುಲೇಷನ್ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಈ ವಾರ ನಾನು ನಿನ್ನನ್ನ ಮೆಂಟಲಿ ಟಾರ್ಚರ್ ಮಾಡ್ತಾ ಇದ್ದೀನಿ ಅಂಡ್ ಮುಂದಿನ ವಾರ ನಾನು ನಿನ್ನನ್ನು ಫಿಸಿಕಲ್ ಆಗಿ ಕೂಡ ಟಾರ್ಚರ್ ಮಾಡ್ತೀನಿ. ಅಂಡ್ ಮುಂದಿನ ವಾರ ನೀನು ಚಾಂಪಿಯನ್ ಆಗಿ ಎಂಟ್ರಿ ಕೊಡೋದಕ್ಕೆ ನಿನ್ನ ಬಳಿ ಚಾಂಪಿಯನ್ಶಿಪ್ ಇರಬೇಕು ಅಂದ್ರೆ ನೀನು ನನ್ನ ಮೇಲೆ ಫಿಂಗರ್ನು ಕೂಡ ಇಡೋಂಗಿಲ್ಲ. ಅದಕ್ಕೋಸ್ಕರ ನಿನ್ನ ತಾಳ್ಮೆನ ಪರೀಕ್ಷೆ ಮಾಡೋದಕ್ಕೆ ನಾನು ಸ್ವಲ್ಪ ಟೆಸ್ಟ್ನು ಕೂಡ ತಗೋತಾ ಇದ್ದೀನಿ. ನಾನಿವಾಗ ನಿನ್ನ ಬಸ್ ಜೊತೆ ಇದ್ದೀನಿ. ಆ ಒಂದು ಬಸ್ ಒಳಗಡೆ ನಾನು ಹೋಗಿದ್ದೆ ಅಂಡ್ ಅಲ್ಲಿ ಎಲ್ಲದನ್ನು ಕೂಡ ನೋಡಿದೆ. ನಿನ್ನ ವಾಶ್ರೂಮು ಹಾಗೆ ಟಾಯ್ಲೆಟ್ನು ಕೂಡ ನಾನು ಯೂಸ್ ಮಾಡಿದೆ. ಅಷ್ಟೇ ಅಲ್ಲ, ನಿನ್ನ ಮಗಳ ಹಾಗೆ ಹೆಂಡತಿಯ ಫೇವ್ರೆಟ್ ಥಿಂಗ್ಸ್ಗಳನ್ನು ಕೂಡ ನಾನು ಹುಡುಕ್ತಾ ಇದ್ದೆ. ಬಟ್ ನನಗೆ ಒಂದು ವಿಚಾರ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಒಂದು ವಸ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ವಸ್ತು ಯಾವುದಪ್ಪ ಅಂದ್ರೆ ಕೋಡಿ ರೋಡ್ಸ್, ನಿನ್ನ ಹಾಗೆ ನಿನ್ನ ತಂದೆಯ ಈ ಒಂದು ಫೋಟೋ. ನಿಜವಾಗ್ಲೂ ಈ ಒಂದು ಫೋಟೋ ನನಗೆ ತುಂಬಾನೇ ಇಷ್ಟ ಆಯಿತು. ನಿನ್ನ ತಂದೆ ಈಗ ಇಲ್ಲಿ ಇರಬೇಕಿತ್ತು ಅಂತ ನಾನು ಕೇಳ್ಕೊತಾ ಇದ್ದೀನಿ, ಯಾಕಂದ್ರೆ ಅವರೇನಾದ್ರೂ ಇಲ್ಲಿ ಇದ್ದಿದ್ರೆ ನನ್ನ ಮಗ ಈ ರೀತಿ ಆಗಿದನಲ್ಲ ಅಂತ ನೋಡೇ ನಾಚಿಕೆ ಪಡೋರು. ಅಂಡ್ ಡ್ರೂ ಮ್ಯಾಕೆಂಟೈರ್ ಅಂತ ಮಗ ನನ್ನ ಬಳಿ ಯಾಕೆ ಇಲ್ಲ ಅಂತ ಅವರು ನನ್ನನ್ನ ನೋಡಿ ಅಸೂಹೆ ಪಡೋರು. ಏನೇ ಆಗಲಿ ಕೋಡಿ ರೋಡ್ಸ್, ಈ ಒಂದು ಫೋಟೋನ ನಾನು ಇಲ್ಲೇ ತುಣಿದಾಕ್ತೀನಿ ಅಂತ ಆ ಒಂದು ಫೋಟೋನ ಹೊಡೆದಾಕಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತುಳಿಯೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅದನ್ನ ನೋಡಿ ಕೋಡಿ ರೋಡ್ಸ್ ಅವರಿಗೆ ಕೋಪ ಬರುತ್ತೆ. ಅವರು ಸೀದಾ ರಿಂಗ್ ಇಂದ ಹೊರಗಡೆ ಬಂದು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಹುಡ್ಕೋದಕ್ಕೆ ಹೋಗ್ತಾರೆ ಅಂತಾನೆ ಹೇಳ್ಬೇಕು. ಬಟ್ ಸಡನ್ ಆಗಿ ಅಫಿಷಿಯಲ್ಸ್ ಗಳು ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಇಟ್ಕೋತಾರೆ. ಅದಾದ್ಮೇಲೆ ಎಲ್ಲಿಂದನೂ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗ್ ಒಳಗಡೆನೆ ಎಂಟ್ರಿನ ಕೊಡ್ತಾರೆ, ಅದು ಕೂಡ ಒಂದು ಡಸ್ಟ್ ಬಿನ್ ಜೊತೆ. ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಕರೀತಾರೆ. ಕೋಡಿ ರೋಡ್ಸ್, ನೀನು ನನ್ನನ್ನ ಹುಡ್ಕೊಂಡು ಅಲ್ಲಿಗೆ ಹೋಗ್ಬೇಡ, ಸೀದಾ ರಿಂಗ್ ಒಳಗಡೆನೆ ಬಾ, ನಾನು ಇಲ್ಲೇ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂತ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಹುಡುಕೊಂಡು ರಿಂಗ್ ಒಳಗಡೆ ಬರ್ತಾ ಇರ್ತಾರೆ. ಇನ್ನೇನು ಬಂದು ಅಟ್ಯಾಕ್ ಮಾಡಬೇಕು ಅಷ್ಟೊತ್ತಿಗೆ ಅಫಿಷಿಯಲ್ಸ್ ಗಳು ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ರಿಂಗ್ ಔಟ್ ಸೈಡ್ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಇಟ್ಕೋತಾರೆ ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಲೈಟರ್ ನ ತೆಗೆದು ಕೋಡಿ ರೋಡ್ಸ್ ಹಾಗೆ ಅವರ ತಂದೆಯ ಫೋಟೋನ ಸುಟ್ಟಾಕಿ ಆ ಒಂದು ಡಸ್ಟ್ ಬಿನ್ ಒಳಗಡೆ ಹಾಕ್ತಾರೆ ಅಂತಾನೆ ಹೇಳ್ಬೇಕು. ಲಿಟರಲಿ ಕೋಡಿ ರೋಡ್ಸ್ ಅವರು ತನ್ನ ಕಣ್ಣ ಮುಂದೆನೆ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಹಾಗೆ ತನ್ನ ತಂದೆಯ ನೆನಪುಗಳನ್ನ ಸುಡ್ತಾ ಇರೋದನ್ನ ನೋಡಿ ಅದು ಹೇಗೆ ಕಂಟ್ರೋಲ್ ಮಾಡ್ಕೊಂಡ್ರು ನನಗಂತೂ ಗೊತ್ತಿಲ್ಲ. ಓವರ್ ಆಲ್ ಈ ಒಂದು ಫ್ಯೂಡ್ ಮಾತ್ರ ಈಗ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿದೆ. ನಮ್ಮ ಕೋಡಿ ರೋಡ್ಸ್ ಅವರಂತೂ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಚಿಂದಿ ಉಡಾಯಿಸೋದಕ್ಕೆ ಕಾಯ್ತಾ ಇದ್ದಾರೆ. ಮುಂದಿನ ವಾರ ಸ್ಮ್ಯಾಕ್ ಡೌನ್ ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಒಂದು ಸೆಗ್ಮೆಂಟ್ ಮಾತ್ರ ಪ್ಯೂರ್ ಗೋಲ್ಡ್ ಅಂತಾನೆ ಹೇಳ್ಬೇಕು. ನನಗಂತೂ ಈ ಒಂದು ಸೆಗ್ಮೆಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಚೆಲ್ಸಿ ಗ್ರೀನ್ ಹಾಗೆ ಜೂಲಿಯಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಬಗ್ಗೆನೂ ಕೂಡ ಹೇಳೋದಕ್ಕೆ ಏನು ಕೂಡ ಇಲ್ಲ, ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೂಲಿಯಾ ಅವರು ಚೆಲ್ಸಿಯಾ ಗ್ರೀನ್ ಅವರನ್ನ ಸೋಲಿಸಿ ಹೊಸ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಲಿಟರಲಿ ಚಾಂಪಿಯನ್ಶಿಪ್ ಜೂಲಿಯಾ ಹಾಗೆ ಚೆಲ್ಸಿ ಗ್ರೀನ್, ಜೂಲಿಯಾ ಚೆಲ್ಸಿ ಗ್ರೀನ್ ಇವ್ರ ಕೈಯಲ್ಲೇ ಓಡಾಡ್ತಾ ಇದೆ. ಇಷ್ಟು ದಿನ ನಮ್ಮ ಜೂಲಿಯಾ ಅವರು ಚಾಂಪಿಯನ್ ಆಗಿದ್ರು ಅಂಡ್ ಅವರ ಬೋರಿಂಗ್ ಚಾಂಪಿಯನ್ಶಿಪ್ ರೇನ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಎಂಡ್ ಮಾಡಿದ್ರು. ಅಂಡ್ ಈಗ ಮತ್ತೊಮ್ಮೆ ನಮ್ಮ ಜೂಲಿಯಾ ಅವರು ಚಾಂಪಿಯನ್ ಆಗಿದ್ದಾರೆ. ಗೊತ್ತಿಲ್ಲ ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಡಬ್ಲ್ಯೂ ಅವರು ಏನ್ ಪ್ಲಾನ್ ಮಾಡ್ತಾ ಇದ್ದಾರೋ ಅಂತ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರೀಸ್ಟ್ ಹಾಗೆ ಅಲಿಸ್ಟರ್ ಬ್ಲಾಕ್ ಅವರ ನಡುವೆ ಆಂಬ್ಯುಲೆನ್ಸ್ ಮ್ಯಾಚ್. ಅಂಡ್ ರಿಂಗ್ ಸೈಡ್ ಅಲ್ಲಿ ನಮ್ಮ ಜಲೀನಾ ವೇಗಾ ಅವರು ಕೂಡ ಇರ್ತಾರೆ. ಅವ್ರ ಕಡೆಯಿಂದನೂ ಕೂಡ ಬಹಳಷ್ಟು ಇಂಟರ್ಫರೆನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಆಫ್ ಕೋರ್ಸ್ ಚೆನ್ನಾಗಿರುತ್ತೆ. ಆಂಬ್ಯುಲೆನ್ಸ್ ಮ್ಯಾಚ್ ರಿಟರ್ನ್ ಆಗ್ತಾ ಇದೆ, ಚೆನ್ನಾಗಿರ್ಲೇಬೇಕಾಗಿತ್ತು. ಬಟ್ ಡಬ್ಲ್ಯೂ ಅವರು ಇದನ್ನು ಕೂಡ ಅರ್ಧ ಗಂಟೆ ಸಾಗಿಸ್ತಾರೆ ಅಂತಾನೆ ಹೇಳ್ಬೇಕು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಮೂಮೆಂಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂದ್ರೆ ಜಲೀನಾ ವೇಗಾ ಅವರು ಆಂಬ್ಯುಲೆನ್ಸ್ ಡೋರ್ ನ ತೆಗೆದು ಕೂಡಲೇ ಅದ್ರೊಳಗಡೆಯಿಂದ ರಿಯಾ ರಿಪ್ಲಿ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಮೂಮೆಂಟ್ ಮಾತ್ರ ಸೈಕ್ ಆಗಿತ್ತು. ಅಂಡ್ ಅವ್ರು ಬಂದು ಜಲೀನಾ ವೇಗಾ ಅವರ ಕಥೆನ ಮುಗಿಸ್ತಾರೆ. ಅಂಡ್ ಈ ಕಡೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಅಲಿಸ್ಟರ್ ಬ್ಲಾಕ್ ಅವ್ರನ್ನ ಆಂಬ್ಯುಲೆನ್ಸ್ ಒಳಗಡೆ ಹಾಕೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಲಿಟರಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ವಿನ್ ಆದ್ಮೇಲೆ ಅವ್ರಿಗೂ ಕೂಡ ಅನಿಸ್ತಾ ಇತ್ತು, ಓಕೆ ಫೈನಲಿ ಇದೆಲ್ಲದೂ ಕೂಡ ಮುಗ್ದೋಯ್ತು ಅಂತ. ಯಾಕಂದ್ರೆ ಅವರ ಎಕ್ಸ್ಪ್ರೆಷನ್ ಆ ರೀತಿ
ಆಗಿತ್ತು. ಈ ಒಂದು ಫ್ಯೂಡ್ 6 ತಿಂಗಳಿಂದ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಯಾರು ತಾನೇ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಗುರು. ಫೈನಲಿ ಒಂದು ಆಂಬ್ಯುಲೆನ್ಸ್ ಮ್ಯಾಚ್ ನ ಮಾಡಿಸೋದ್ರ ಮುಖಾಂತರ ಡಬ್ಲ್ಯೂ ಅವರು ಇದಕ್ಕೆ ಒಂದು ಫುಲ್ ಸ್ಟಾಪ್ ನ ಇಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೋ. ಓವರ್ ಆಲ್ ಸ್ವಲ್ಪ ಬೋರಿಂಗ್ ಆಗಿದ್ರು ಕೂಡ 3 ಗಂಟೆ ತೀರಾ ಬೋರಿಂಗ್ ಅಂತ ನನಗಂತೂ ಅನ್ನಿಸ್ಲಿಲ್ಲ. ವರ್ಷದ ಮೊದಲ ಸ್ಮ್ಯಾಕ್ ಡೌನ್ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಚೆನ್ನಾಗಿತ್ತು ನಮ್ಮ ಡ್ರೂ ಮ್ಯಾಕಿಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ಆಂಬ್ಯುಲೆನ್ಸ್ ಮ್ಯಾಚ್. ಅದಕ್ಕೋಸ್ಕರ ಇನ್ನು ನಿಮ್ಗೆ ಅನ್ನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.